गाइस हम स्विट्ज़रलैंड में हैं दीपक सूट सर के साथ, तो आप लोगों के लिए एक मैसेज सर से। गुड मॉर्निंग वेस्टिजियंस। मैसेज तो मैं सारे वेस्टिजियंस के लिए दे रहा हूँ कि मैं ये कह रहा हूँ कि आज जैसे मैं और शब्बीर यहाँ पे रेनफॉल में स्विट्ज़रलैंड में डायमंड कॉन्फ्रेंस में हैं, आप लोग वहाँ पे क्या कर रहे हैं? मैं बार बार कहता हूँ दिस फॉरेन ट्रिप्स जो होते हैं ये बहुत इंपॉर्टेंट होते हैं, जहाँ पे वेस्टीज मैनेजमेंट सब लोग साथ रहते हैं। और ये डायमंड कॉन्फ्रेंस में भी सबसे हाईएस्ट 204 पीपल जो यहाँ पे हैं सारे डायमंड एंड अबव और इन्जॉय कर रहे हैं पिछले 3 दिनों से, और 2-3 दिन अभी और हैं, राइट। जो सबसे ज़्यादा इंपॉर्टेंट है जिससे वेस्टीज मैनेजमेंट के साथ रहना, बॉन्ड करना, मिलना, एमडी सर, कवर, मी, एवरीवन जो होते हैं यहाँ पे, और बहुत सारी चीज़ें हम लोग एक दूसरे से सीखते हैं, एंजॉय तो करते ही करते हैं। और इसीलिए नेक्स्ट ईयर ऑनवर्ड वेस्टीज मैनेजमेंट ने 3 फॉरेन ट्रिप अनाउंस किए हैं, और ये तीनों ट्रिप में शब्बीर, यस सर, जो पहला क्रूज़ है, कितनी टीम आपकी आ रही है उसमें? मेरी मिनिमम 300 मेंबर्स। 300 मेंबर्स शब्बीर की टीम से क्रूज़ में। और क्रूज़ में मैं आपको बता रहा हूँ बहुत मज़ा आता है, क्योंकि आप कहीं जा नहीं सकते, आप समुद्र के बीच में रहते हो, तो पूरा वेस्टीज मैनेजमेंट के साथ रहते हो, एंजॉय करते हो, बातें करते हो, बहुत सारी चीज़ें। और उसके बाद डायमंड कॉन्फ्रेंस लंदन एंड स्कॉटलैंड, और थर्ड ट्रिप जो है वो है थाईलैंड का। तो बी रेडी, सी यू ओवर देयर, ऑल द बेस्ट, Thank you so much, sir. विश यू वेल, टेक केयर। ಥ್ಯಾಂಕ್ ಯು ಸರ್ ವೆರಿ ಮಚ್ ಡಿಯರ್ ಫ್ರೆಂಡ್ಸ್. ಇಲ್ಲಿ ನಮ್ಮ ಸುನೀಲ್ ಸುಲೋತ್ರ ಸರ್ ಕೂಡ ಇದ್ದಾರೆ, ಡಾಕ್ಟರ್ ಮಾನ್ವಿ ಸರ್ ಇದ್ದಾರೆ, ಶರಣಪ್ಪ ಇದ್ದಾರೆ. ಸೊ ಈಗ ಜಸ್ಟ್ ನಾವು ಈ ಪ್ಲೇಸಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ಇಲ್ಲಿ ಸರ್ ಕಡೆಯಿಂದ ಒಂದು ಮೆಸೇಜನ್ನು ತಗೊಂಡಿದ್ದೀವಿ. ಈಗ ನಮ್ಮದು ಒಂದೇ ಒಂದು ಟಾರ್ಗೆಟ್ ಇರಬೇಕು, ನಮ್ಮ ಟೋಟಲ್ ಕರ್ನಾಟಕ ಟೀಮಿಂದ ನಮ್ಮದು ಒಂದೇ ಒಂದು ಟಾರ್ಗೆಟ್ ಏನಿರಬೇಕು ಅಂತಂದರೆ, ನಾನೀಗ ಅವ್ರಿಗೆ ಹೇಳಿಬಿಟ್ಟಿದ್ದೀನಿ 300 ಜನ ನಾವು ಕ್ರೂಸಿಗೆ ಬರ್ತೀವಿ ಅಂತ ಹೇಳಿ. 300 ಮೆಂಬರ್ಸ್ ಯಾರ್ಯಾರು ಆಗ್ತಿರೋ ಕ್ರೂಸಲ್ಲಿ ಸಮುದ್ರದ ಮೇಲೆಗಡೆ, ನಾನು ಯಾವಾಗಲೂ ಟೆಸ್ಟಿಮನಿಯಲ್ಲಿ ಹೇಳ್ತೀನಿ ಏನು ಅಂತಂದರೆ, ನೀವು 2 ವರ್ಷ ಭೂಮಿ ಮೇಲೆ ಹಾರ್ಡ್ ವರ್ಕ್ ಮಾಡಿದರೆ ಒಂದು ದಿನ ಬರುತ್ತೆ ಸಮುದ್ರದ ಮೇಲೆ ಹಾರ್ಡ್ ಪಾರ್ಟಿ ಮಾಡೋದು ಅಂಥೇಳಿ. ಡಿಯರ್ ಫ್ರೆಂಡ್ಸ್, ಈಗ ಸಮಯ ಬಂದಾಗಿದೆ. ಫೆಬ್ರವರಿ ಮಂತಲ್ಲಿ ಸಮುದ್ರದ ಮೇಲೆ ಹಾರ್ಡ್ ಪಾರ್ಟಿ ಮಾಡಲಿಕ್ಕೋಸ್ಕರ ಇನ್ನು 6 ತಿಂಗಳ ನಿಮ್ಮ ಹತ್ರ ಇದೆ. ಆ 6 ತಿಂಗಳಲ್ಲಿ ಹಾರ್ಡ್ ವರ್ಕನ್ನು ಮಾಡಿ ಬರೀ 70,000 ರಿಂದ 80,000 ರೂಪಾಯಿ ಟ್ರಾವೆಲ್ ಫಂಡ್ ಇದ್ದು ಬಿಟ್ಟರೆ ಸಾಕು. ನೀವು ಮಲೇಷಿಯಾಯಿಂದ ಥೈಲ್ಯಾಂಡಿಂದ ಮಲೇಷಿಯಾ ಸ್ಟಾರ್ ಕ್ರೂಸಲ್ಲಿ 3 ರಾತ್ರಿ 4 ದಿನ ಎಂಜಾಯನ್ನು ಮಾಡ್ತೀರಾ ಸಮುದ್ರದ ಮೇಲೆ. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿ ಇದು ನಡೀತಾ ಇದೆ. ಸೊ ಇದ್ರ ಬಗ್ಗೆ ನಮ್ಮ ಹತ್ರ ಒಂದು ಗ್ರೇಟ್ ಲೀಡರ್ ನಮ್ಮ ಮುಂದಕ್ಕಿದ್ದಾರೆ. ಅವ್ರು ಏನು ಮಾತಾಡ್ತಾರೋ ಶರಣಪ್ಪ ಅವರು ಮೊಬೈಲ್ ಹಿಡಿತಾರೆ, ಸುನೀಲ್ ಸುಲೋತ್ರ ಸರ್ ಮಾತಾಡ್ತಾರೆ. ಓಕೆ ಡಿಯರ್ ಫ್ರೆಂಡ್ಸ್, ಸುನೀಲ್ ಸರ್, Good morning, dear leaders. So we are at the Reno Falls. This is one of the fantastic falls in Switzerland. ಇದನ್ನು ನಾವು ಭಾಳಷ್ಟು ಜನ ಇದನ್ನು ಮಿನಿ ನಯಗಾರ ಅಂತ ಸಹ ಕರಿತೀವಿ. ಆ ವ್ಯೂ ನೀವು ನೋಡ್ಬೋದು ಯಾವ ರೀತಿ ವಾಟರ್ ಫಾಲ್ ಬರುತ್ತೆ. ಆ ಮೇಲ್ಗಡೆ ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ಮೇಲೆ ರೈಲ್ವೆ ಟ್ರ್ಯಾಕ್ ಅಂತ ವಾಕ್ ಮಾಡೋದಕ್ಕೆ ಇದೆಲ್ಲ. ನಾನು ಈಗ ಜಸ್ಟ್ ಅಲ್ಲಿಂದನೇ ವಾಕ್ ಮಾಡ್ಕೊಂಡ್ಬಂದಿದ್ದೀನಿ. ಡಿಯರ್ ಫ್ರೆಂಡ್ಸ್, ನಾವು ಭಾಳಷ್ಟು ಜನಗಳಿಗೆ ಲೈಫಲ್ಲಿ ಇರುತ್ತೆ, ನಾನು ವೆಸ್ಟೀಜ್ ಮಾಡಲೇಬೇಕಾ, 1-to-1 ಮಾಡಬೇಕಾ, ವಾಮಿಟಿಂಗ್ ಮಾಡಬೇಕಾ, ಫಾಲೋಅಪ್ ಮಾಡಬೇಕಾ, ಸ್ಪಿರಿನ ಕೊಡಬೇಕಾ, ಸೋಪ್ ಕೊಡಬೇಕಾ, ಪೇಸ್ಟ್ ಕೊಡಬೇಕಾ, ಇದೆಲ್ಲ ಹೇಳ್ತಾ ಇರ್ತಾರೆ. ಅದೆಲ್ಲ ಕೊಟ್ಟರೆ ಈ ರೀತಿ ಒಂದು ಲಕ್ಸುರಿ ಲೈಫ್ನ ಪ್ರಪಂಚದಾದ್ಯಂತ ಇಲ್ಲಿ ಬಂದಿದ್ದಾರೆ ಜನಗಳು, ಅವ್ರ ಜೊತೆ ನಾವು ಸಹ ಇದ್ದೀವಿ. ನಾನೀಗ ಆಲ್ರೆಡಿ ಮೆಸಿಡೋಮಿಯಾ, ಸ್ಕಾಂಡಿನೇವಿಯಾ, ಅದೇ ರೀತಿ ಡೆನ್ಮಾರ್ಕು, US, ಕೆನಡಾ, ಜರ್ಮನಿ, ಫ್ರಾನ್ಸ್, UK ಭಾಳಷ್ಟು ಜನ ಫಾರಿನರ್ಸ್ ಇನ್ಕ್ಲೂಡಿಂಗ್ ಅಫ್ಘಾನಿಸ್ತಾನದವ್ರನ್ನ ಒಬ್ಬರು ಮೀಟ್ ಮಾಡಿದೆ. ಆಲ್ರೆಡಿ ಅವ್ರು ಜರ್ಮನಿಲಿದ್ದಾರೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದಾರೆ. ಅವ್ರು ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ, ಮಾತಾಡ್ತಾ ಇಂಗ್ಲೀಷಲ್ಲಿ ಅವರು, ನಾನು ನಿಮ್ಮ ಹಿಂದಿ ಫಿಲಮ್ ನೋಡ್ತಾ ಹಿಂದಿ ಕಲ್ತ್ಕೊಂಡ್ಬಿಟ್ಟಿದ್ದೀನಿ, ನನಗೆ ಶಾರುಖ್ ಖಾನು, ಸಲ್ಮಾನ್ ಖಾನು, ಅಮಿತಾಬ್ ಬಚ್ಚನ್ ಎಲ್ಲ ಫಿಲಮ್ ನೋಡಿದ್ದೀನಿ ಅಂದರು. ಭಾಳ ಖುಷಿಯಾಯಿತು. ನಮಗೆ ಲ್ಯಾಂಗ್ವೇಜ್ ಬರಲ್ಲ, ತೆಲುಗು ಬರಲ್ಲ, ತಮಿಳ್ ಬರಲ್ಲ, ಮರಾಠಿ ಬರಲ್ಲ ಅಂತೀವಿ. ಒಬ್ಬ ಯಾರೋ ಫಾರಿನರು ಅಫ್ಘಾನಿಸ್ತಾನದವರು, ಅವ್ರು ಇರೋದು ಜರ್ಮನಿನಲ್ಲಿ, ಬರೀ ಮೂವೀಸ್ನ ನೋಡಿ ಅವರು ಲ್ಯಾಂಗ್ವೇಜ್ನ ಕಲಿತು ನನ್ನ ಜೊತೆಲಿ ಹಿಂದಿಲಿ ಮಾತಾಡ್ತಾ ಇದ್ದಾರೆ ಅಂದರೆ ನಮ್ಮ ಕೈಲಿ ಯಾಕೆ ಆಗಲ್ಲ ಅನ್ನೋದು ಒಂದು ಪಾಯಿಂಟ್ ಬಂತು. ಅದೇ ರೀತಿ ಭಾಳ ಫ್ರೆಂಡ್ಸ್, 2024 ಒಂದು ಅಮೇಝಿಂಗ್ ಇಯರ್ ಇರುತ್ತೆ, ಯಾಕೆಂದರೆ ಒಂದೇ ವರ್ಷಕ್ಕೆ 3 ಫಾರಿನ್ ಟ್ರಿಪ್ಪು. ಅದರಲ್ಲಿ ಭಾಳ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಸಿಲ್ವರ್ ಅಂಡೆ ಹೋಗಿರೋದು ಫೆಬ್ರವರಿ 2025 ಸ್ಟಾರ್ ಕ್ರೂಸ್ ಇರುತ್ತೆ. ನಾರ್ಮಲಿ 10 ಇಯರ್ಸಿಗೆ ಒಂದ್ಸಲಿ ಸ್ಟಾರ್ ಕ್ರೂಸ್ ಸಿಗುತ್ತೆ. ನಾವು 2018ನಲ್ಲಿ ಸ್ಟಾರ್ ಕ್ರೂಸಿಗೆ ಹೋಗಿದ್ವಿ. ಅಂಥ ಒಂದು 2018ನಲ್ಲಿ ಹೋದಂಥ ಸ್ಟಾರ್ ಕ್ರೂಸ್ ಮತ್ತೊಮ್ಮೆ 2025ಗೆ ನಮಗೆ ಸಿಗ್ತಾ ಇದೆ. ಸೊ ಭಾಳ ಜನ ಹೇಳ್ತಾರೆ ಸ್ವರ್ಗ ನೋಡಿದ್ದೀವಿ ಅಂತ ಕೇಳಿದಾಗ ಅವರಿಗೆ ಅದೇಗಿದೆಯಪ್ಪ ಗೊತ್ತಿಲ್ಲ, ಅದು ಹೋಗ್ಬೇಕಂದ್ರೆ ಸಾಯ್ಬೇಕಲ್ಲ, ಸತ್ತರೆ ತಾನೇ ಸ್ವರ್ಗ ನೋಡೋಕ್ಕಾಗೋದು ಅಂತಾರೆ. ಬದುಕಿದಂಗೆ ಸ್ವರ್ಗ ನೋಡಬೇಕಂದ್ರೆ ನೀವು ಸ್ಟಾರ್ ಕ್ರೂಸಿಗೆ ಬರಬೇಕು. ಆ ಸ್ಟಾರ್ ಕ್ರೂಸಲ್ಲಿ ನಿಮಗೆ ಸಮುದ್ರದ ಮೇಲೆ ಸುಮಾರು 12ನೇ ಫ್ಲೋರ್ನಲ್ಲಿ ನಾವು ಲಾಸ್ಟ್ ಟೈಮ್ ಎಂಜಾಯ್ ಮಾಡ್ತಾಯಿದ್ವಿ. ಸ್ವೀಟ್ ವಾಟರ್ನಲ್ಲಿ ಇಡೀ ಸಮುದ್ರ ಸಾಲ್ಟ್ ವಾಟರ್ ಇರುತ್ತೆ. ಅಂಥ ಒಂದು ಲೈಫನ್ನು ನಾವು ಅಲ್ಲಿ ಎಂಜಾಯ್ ಮಾಡಿದ್ವಿ. ಡ್ಯೂಟಿ ಫ್ರೀ ಶಾಪ್ ಇರುತ್ತೆ.
ಅಲ್ಲಿ ಬ್ರೇಕ್ಫಾಸ್ಟ್ ಇರುತ್ತೆ, ಲಂಚ್ ಇರುತ್ತೆ, ಡಿನ್ನರ್ ಇರುತ್ತೆ, ಸಫರ್ ಅಂತ ಇರುತ್ತೆ ರಾತ್ರಿ 12 ಗಂಟೆಗೆ. ಅಲ್ಲಿ 4-5 ಥರ ರೆಸ್ಟೋರೆಂಟ್ ಇರುತ್ತೆ, ವೆರೈಟೀಸ್ ಆಫ್ ಫುಡ್ ಇರುತ್ತೆ. ಸೊ ಒಂಥರ ನಿಮಗೆ ಅದು ಟೈಮ್ ಹೋಗೋದೇ ಗೊತ್ತಾಗಲ್ಲ. 5 days 6 days ನಿಮಗೆ ಟೈಮ್ ಹೋಗೋದು ಗೊತ್ತಲ್ಲ. ಆ ರೀತಿಯ ಒಂದು ಟೈಮನ್ನು ನೀವು ಕ್ವಾಲಿಟಿ ಟೈಮ್ನ ನಿಮಗೆ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ಗೋಸ್ಕರ ಕೊಡ್ಬೋದು. ಅಂಥ ಒಂದು ದಿನ ನಮ್ಮೆಲ್ಲರಿಗೂ ಬಂದಿದೆ. ಹಾಗಾಗಿ ಯಾರು ಟೈಮ್ ವೇಸ್ಟ್ ಮಾಡಿದಂಗೆ ಟಕ ರೆಡಿ ಮಾಡ್ಕೊಂಡು ನಿಮ್ಮ PVನ ರೆಡಿ ಮಾಡ್ಕೊಳ್ರಿ. ನಿಮ್ಮ ಟ್ರಾವೆಲ್ ಫಂಡ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ಅರೌಂಡ್ 70,000 to 80,000 ಒಳಗಡೆ ಆಗ್ಬೋದು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದೆ. ಅಷ್ಟಾದರೆ ನೀವು ಸಹ ಸ್ಟಾರ್ ಕ್ರೂಸಲ್ಲಿ ಬಂದು ನಮ್ಮೆಲ್ಲರ ಜೊತೆಲಿ ಎಂಜಾಯ್ ಮಾಡ್ಬೋದು. ವಿಶ್ ಯು ವೆಲ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿರೋ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಸ್ನೇಹಿತರೆ. ಎಲ್ಲರೂ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ನಮ್ಮ ಡಾಕ್ಟರ್ ಸರ್ ಇದ್ದಾರೆ, ಅವರು ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇವರಷ್ಟು ಎಂಜಾಯ್ ನಾವು ಮಾಡ್ತಾ ಇಲ್ಲ. ಸರ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಎಸ್, ಗುಡ್ ಮಾರ್ನಿಂಗ್ ವೆಸ್ಟೇಜ್ ಎವ್ರಿಬಡಿ. ನಾನೇನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದರೆ, ನಾನು ಲಾಸ್ಟ್ 30 ಇಯರ್ಸಿಂದ ಮೆಡಿಕಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈ ರೀತಿ ಎಂಜಾಯ್ಮೆಂಟ್ ಮಾಡೋದು ನಮ್ಮ ಮೆಡಿಕಲಲ್ಲಿ ಎಲ್ಲೂ ಕೂಡ ಇಲ್ಲ. ಸೊ ಇಲ್ಲಿ ನಮ್ಮ ವೆಸ್ಟೇಜಲ್ಲಿ ಈ ರೀತಿ ಒಂದು ಟೂರ್ ಪ್ಯಾಕೇಜನ್ನು ನೋಡಿ ನನಗೆ ತುಂಬ ಖುಷಿಯಾಗಿದೆ. ನಾನು ಒಬ್ಬನೇ ಬಂದಿಲ್ಲ, ವಿತ್ ಮೈ ಫ್ಯಾಮಿಲಿ ಬಂದಿದ್ದೀನಿ. ಅದು ದ ಹೋಟೆಲ್ ಹಿಲ್ಟನ್ ಅಂತ ಅನ್ನೋದು ಏನಿದೆ, ನಿನ್ನೆ ವಂಡರ್ಫುಲ್ ಒಂದು ಶಾಕ್ ಆಗಿದ್ದು ಏನಂತ ಹೇಳಿದರೆ, ದಲೈ ಲಾಮಾ, ಟಿಬೇಟಿಯನ್ ಏನು ಲಾಮಾಗಳ ಧರ್ಮಗುರು ಇದ್ದಾನ, ಆ ಧರ್ಮಗುರು ದಲೈ ಲಾಮಾ ನಮ್ಮ ಹೋಟೆಲಲ್ಲಿ ಸ್ಟೇ ಆಗಿದ್ದು. ಅಂದರೆ ವಿಚಾರ ಏನಂತ ಹೇಳಿದರೆ, ನಮ್ಮ ವೆಸ್ಟೀಜು ಯಾವ ರೀತಿ ಕಂಪ್ನಿ ಒಬ್ಬ ಸ್ಟಾರು, ಒಬ್ಬ ಏನು ಗುರೂಜಿ ಇರ್ತಾರೋ ಅಂಥ ದೊಡ್ಡ ಹೋಟೆಲಲ್ಲಿ ಏನು ಸ್ಟೇ ಮಾಡ್ತಾರೋ ಅಂಥ ಹೋಟೆಲಲ್ಲಿ ನಮಗೆ ಒಂದು ಸ್ಟೇ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ತುಂಬ ಅದ್ಭುತ. ಮತ್ತು ಇವತ್ತು ನಾವು ನಿನ್ನೆ ಮೊನ್ನೆ ಎವ್ರಿ ಡೇ ನಾವು ಎಂಜಾಯ್ ಮಾಡ್ತಾಯಿದ್ದೀವಿ. ನಮಗೆ ಬಸ್ ಸ್ಪೆಷಲಿಟಿ ಇರ್ಬೋದು, ಫುಡ್ ಸ್ಪೆಷಲಿಟಿ ಇರ್ಬೋದು, ಸ್ಟೇಯಿಂಗ್ ಸ್ಪೆಷಲಿಟಿ ಇರ್ಬೋದು. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ VIP ಅಲ್ಲ, VIP ಟ್ರೀಟ್ ಆಗ್ತಾಯಿದೆ. ಸೊ ತುಂಬಾ ನಾವು ಎಂಜಾಯ್ ಮಾಡ್ತಾಯಿದ್ದೀವಿ. ಮಿಸ್ಟರ್ ಶರಣಪ್ಪ ಸರು, ಮಿಸ್ಟರ್ ಶಬ್ಬೀರ್ ಸರು, ಆಮೇಲೆ ವಿತ್ ಮೈ ಫ್ಯಾಮಿಲಿ, ದೆನ್ ಸುನೀಲ್ ಕುಲೋತ್ರ್ ಅವರು ತುಂಬಾ ಎಂಜಾಯ್ ಮಾಡ್ತಾಯಿದ್ದೀವಿ. ಈ ಏನಿದೆ ನಮಗೆ ನೆಕ್ಸ್ಟು ಮಲೇಷಿಯಾ ಏನು ಸ್ಟಾರ್ ಕ್ರೂಜಲ್ಲಿ ಏನು ಹೇಳ್ತಾ ಇದ್ದಾರೋ ಅದನ್ನು ಎಲ್ಲರೂ ಎಂಜಾಯ್ ಮಾಡೋಣ. ಜಸ್ಟ್ ನೀವು ಏನಂತ ಹೇಳಿದ್ರೆ, ಟ್ರಾವೆಲ್ ಫಂಡು 70,000 to 75,000 ಇದ್ದರೂ ಸಾಕು, ನೀವು ಮಲೇಷಿಯಾ ಟೂರನ್ನು ಕಂಪ್ಲೀಟ್ ಮಾಡ್ತೀರಿ. ತುಂಬ ಅದ್ಭುತವಾಗಿರ್ತದೆ. ಸೊ ನಾವು ಇಷ್ಟನ್ನು ನಿಮಗೆ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ವಿಶ್ ವಿತ್ ಹೆಲ್ತ್ ಆ್ಯಂಡ್ ವೆಲ್ತ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಡಿಯರ್ ಲೀಡರ್ಸ್, ಎಲ್ಲರೂ ಕೂಡ ಫಾರಿನ್ ಟ್ರಿಪ್ಪಿಗೆ ಬನ್ನಿ. ಎಲ್ಲ ನಿಮ್ಮ ಲೈಫ್ ಸ್ಟೈಲ್ನ ಶೋ ಮಾಡಿ. ನೀವು ಯಾವ ಥರ ಶೋ ಮಾಡ್ತೀರೋ ಆ ಥರ ನೀವು ಆಗ್ತೀರಾ. ಯಾಕಂದರೆ ನೀವು ಏನು ಮಾಡ್ತೀರಾ ಅದನ್ನು ಜನ ನೋಡ್ತಾರೆ. ನೀವು ಯಾವ ಥರ ಒಂದು ಪ್ರಪಂಚ ಸುತ್ತೀರಾ, ನಿಮ್ಮ ಜೊತೆಗಿರ್ತಕ್ಕಂಥ ಅವರು ಸುತ್ತಬೇಕಂತ ಬಯಸ್ತಾರೆ. ಪ್ರತಿಯೊಬ್ಬರು ಕೂಡ ಫಾರಿನ್ ಟ್ರಿಪ್ಪಿಗೆ ಬರೋದಕ್ಕೋಸ್ಕರ ಪ್ಲ್ಯಾನ್ ಮಾಡಿ. ಫೆಬ್ರವರಿ ತಿಂಗಳಲ್ಲಿ ನಾವೆಲ್ಲರೂ ಸೇರಿ ಕ್ರೂಸಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು. ವಿಶ್ ಯು ವೆಲ್.